ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. 4:15 ಆಗಿತ್ತು ನಾನು ಎದ್ದಾಗ. ಎದ್ದು ಈಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ. ಯಾಕೆಂದರೆ ಇವತ್ತು ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಯಾಕೆ, ಏನು, ಎತ್ತ ಅನ್ನೋದು ನಾನು ವ್ಲಾಗಲ್ಲೇ ಹೇಳ್ತೀನಿ. ಯಾಕಂದರೆ ಆವಾಗಲೇ ಆಲ್ರೆಡಿ ಹೇಳಿದ್ದೀನಿ. ಹಾಗಾಗಿ ಮತ್ತೆ ಎರಡೆರಡು ಸಲ ಆಗಿಬಿಡುತ್ತೆ ಅಂತ ಹೇಳೋದಿಲ್ಲ. ಇವಾಗ ಬೇಗ ಎದ್ದು ಅದೇ ಕೆಲಸಗಳನ್ನ ನಾನೀಗ ಮುಗಿಸ್ಕೊತಾ ಇದ್ದೀನಿ. ಪಾತ್ರೆಗಳೆಲ್ಲ ಒರೆಸಿ ಅದ್ರ ಜಾಗಕ್ಕೆ ಇಡ್ತಾಯಿದ್ದೀನಿ. ಆನಂತರ ಕಸ ಹೊಡೆದು ಇದು ನೆಲ ಒರೆಸಿ ಆಮೇಲೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಬೇಗನೆ ಸ್ನಾನ ಮಾಡಿ ಬೇಗನೆ ಊರಿಗೆ ಹೋಗಬೇಕು. ಕೆಲಸದವ್ರನ್ನ ಕರ್ಕೊಂಡು ನಮ್ಮ ಮನೆಯವರು ಬರ್ತಾರೆ. ಅಲ್ಲಿ ತನಕ ನಾನು ಬಾಕಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಬೇಕು. ಈಗ ನಮ್ಮ ಮನೆಯವರು ಇದ್ರಲ್ವ, ಹಾಗಾಗಿ ಟೀ ಮಾಡ್ತಾಯಿದ್ದೀನಿ. ನಂದು ಕೆಲಸ ಮುಗೀತು. ಅವ್ರ ಕೆಲಸ ಮುಗಿಸೋಷ್ಟೊತ್ತಿಗೆ ನಾನೆಲ್ಲ ಕೆಲಸನ ಮುಗಿಸ್ದೆ. ಈಗ ಟೀಗಿಟ್ಟಿದ್ದೆ. ಅವ್ರು ಬಂದ ತಕ್ಷಣ ಅವರಿಗೂ ಕೂಡ ನಾನೀಗ ಇಬ್ಬರಿಗೂ ಸೇರಿ ಟೀನ ಮಾಡ್ತಾಯಿದ್ದೀನಿ. ತುಂಬ ಅಪರೂಪ ನಾವಿಬ್ಬರು ಒಟ್ಟಿಗೆ ಕುತ್ಕೊಂಡು ಟೀನ ಕುಡಿಯೋದು. ಇಲ್ಲ ಮಗನ ಕರಿಯೋಕ್ಕೆ ಹೋಗೋ ಟೈಮು, ಇಲ್ಲ ಅಂದರೆ ಈ ಥರ ಎಲ್ಲಿಗಾದರೂ ಹೋಗಬೇಕು ಅನ್ನೋ ಟೈಮಲ್ಲಿ ಮಾತ್ರ ನಾವಿಬ್ಬರು ಒಟ್ಟಿಗೆ ಟೀನ ಕುಡಿತೀವಿ. ಕತ್ಲೆ ಅಂದರೆ ಕತ್ಲೆ ಇತ್ತು, ಹಾಗೆ ಮಳೆ ಕೂಡ ಚೆನ್ನಾಗಿಯೇ ಬರ್ತಾಯಿತ್ತು. ಟೈಮ್ ನೋಡ್ಬೋದು, ಇನ್ನೂ 5:45 ಆಗಿದೆ. ನಮ್ಮ ಮನೆಯವರು ಪೇಪರ್ ಓದೋಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಪೇಪರ್ ಓದ್ಬಿಟ್ಟು ಹಾಗೆ ಊರಿಗೆ ಹೋಗಿ ಕೆಲಸದವ್ರನ್ನ ಕರ್ಕೊಂಡು ಬರ್ತೀನಿ, ಅಷ್ಟೊತ್ತಿಗೆ ನೀನು ರೆಡಿಯಾಗಿರು ಅಂತ ಹೇಳಿದ್ರು. ಹ್ಞೂ ಅಂತ ಹೇಳಿ ನಾನು ಎಲ್ಲ ಬೇಗನೆ ಕೆಲಸ ಮುಗೀತು. ನಂದು 6 ಗಂಟೆ ಒಳಗೆ ಎಲ್ಲ ಕೆಲಸ ಮುಗೀತು. ಪೂಜೆನೂ ಆಯಿತು. ಖುಷಿ ಆಯಿತು ನನಗೆ. ಅವತ್ತು ಯಾವ ವಾರ ಆಗಿತ್ತು? ಗುರುವಾರ ಆಗಿತ್ತು. ನನಗೆ ಅನ್ನಿಸ್ತು ಆಮೇಲೆ, ಯಾವಾಗಲೂ ಇಷ್ಟು ಬೆಳಗ್ಗೆ ಬೇಗ ಎದ್ದು ಕೆಲಸ ಮುಗಿಸಿ ಪೂಜೆ ಮಾಡಿದ್ರೆ ಏನೋ ಒಂಥರ ಶಾಂತಿ ಅಂತ ಅನಿಸುತ್ತೆ. ಆದರೆ ನನ್ನ ವ್ಲಾಗೂ ಆಗಲ್ಲ. ಆಮೇಲೆ ನನ್ನ ಕೆಲಸಗಳು ಅಷ್ಟು ನೀಟಾಗಿ ಆಗಲ್ಲ. ಅದು ನನಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಲೂ ಅನ್ನಿಸ್ತು ಆಮೇಲೆ. ಹಾಗೆ ನಾನು ಕಾಯ್ತಾ ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೆಲಸದವ್ರನ್ನೆಲ್ಲ ಎಬ್ಬಿಸಿ ಕರ್ಕೊಂಡು ಬರಬೇಕಲ್ಲ. ಬರೋಷ್ಟೊತ್ತಿಗೆ ಎಷ್ಟು ಟೈಮ್ ಆಗಿತ್ತೋ ಗೊತ್ತಿಲ್ಲ ನನಗೆ. ಒಟ್ಟು ಸ್ವಲ್ಪ ಲೇಟೇ ಆಯಿತು. ಬಂದರು. ಈಗ ನಾವು ನಮ್ಮ ಊರ ಕಡೆ ಹೋಗ್ತಾ ಇದ್ದೀವಿ. ಕೆಲವೊಂದು ಕಡೆ ಮಳೆ ಸಿಗ್ತಾಯಿತ್ತು, ಕೆಲವೊಂದು ಕಡೆ ಮಳೆ ಇರಲಿಲ್ಲ. ನಾನು ಊರು ಬಿಟ್ಟಾಗ ತುಂಬ ಮಳೆ ಬರ್ತಾಯಿತ್ತು. ನಮ್ಮೂರಲ್ಲಂತೂ ತುಂಬಾ ಮಳೆ ಇದೆ. ನೀವು ವಿಡಿಯೋನ ಒಂದು 2-3 ದಿನ ನೋಡ್ತೀರಾ. ಮಳೆ ತೋರಿಸ್ತೀನಿ ನಿಮಗೂ ಕೂಡ. ಮಳೆನೇ ಇರಲಿಲ್ಲ, ಇವಾಗ ಮಳೆ ಶುರುವಾಗಿದೆ. ಹಾಗೆ ನಾವು ಊರ ಹತ್ತತ್ರ ಬಂದ್ವಿ. ಎಲ್ಲ ಕಡೆ ನೆಟ್ಟಿ ಮಾಡೋದಕ್ಕೆ ಅಂತ ಗದ್ದೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ನಮ್ಮೂರ ಕೆಲವೊಂದು ಕಡೆ ನೆಟ್ಟಿ ಕೂಡ ಆಗಿತ್ತು. ನಮ್ಮೂರು ರೋಡ್ ನೋಡಿದ್ರೆ ನನಗೆ ಒಂಥರ ಅನ್ನಿಸ್ತಾಯಿತ್ತು. ನೋಡ್ಬೋದು ಎಷ್ಟು ಇದು ನೀರೆಲ್ಲ ನಿಂತು ಗಾಡಿಗಳು ಹೋಗೋಕ್ಕೆ ಬರ್ತಾ ಇರಲಿಲ್ಲ. ಯಾರಾದರೂ ಬಂದರೆ ಪಾಪ ಓಡಾಡೋದೇ ಕಷ್ಟ, ಆ ಥರ ಆಗ್ತಾಯಿತ್ತು. ಎಷ್ಟು ಕಷ್ಟ ನೋಡಿ ಮಕ್ಕಳಿಗೆ ಸ್ಕೂಲು ಕಾಲೇಜ್ಗಳಿಗೆ ಹೋಗೋದು. ಹಾಗೆ ಈಗ ನಾವು ಮನೆ ಹತ್ರ ಬಂದ್ವಿ. ಚೆನ್ನಾಗಿ ಮಳೆ ಆಗಿತ್ತು. ಅಮ್ಮ ಹೇಳ್ತಾಯಿದ್ರು ಮಳೆ ಆಗ್ತಾಯಿದೆ ಅಂತ. ಆದರೆ ನಮ್ಮಮ್ಮ ಹೇಳಿದ್ರೆ ನಮ್ಮ ಕಡೆ ಮಳೆ ತುಂಬಾ ಕಮ್ಮಿ ಇತ್ತು. ಹಾಗಾಗಿ ಅಲ್ಲೂ ಮಳೆ ಆಗಿಲ್ವೇನೋ ಅಂತ ನಾನು ಅನ್ಕೊತಾ ಇದ್ವಿ. ಅದಕ್ಕಾಗೆ ನಾವು ಇಷ್ಟು ದಿನ ಊರಿಗೆ ಕೂಡ ಹೋಗೇ ಇರಲಿಲ್ಲ. ನೀಲಗಿರಿ ನೆಟ್ಟಿದ್ವಿ, ಅದಕ್ಕೆ ಗೊಬ್ಬರ ಹಾಕೋದಿತ್ತು. ಹಾಗಾಗಿ ಮತ್ತು ಏನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲಲ್ಲ. ಆಮೇಲೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಹಾಗೆ ಮನೆಗೆ ಬಂದ್ವಿ. ನಾವು ಸ್ವಲ್ಪ ಲೇಟೇ ಆಗಿತ್ತು. ಅಮ್ಮ ತಿಂಡಿ ಎಲ್ಲ ತಿಂದು ಕೆಲಸಕ್ಕೆ ಹೋಗ್ತಾರೇನೋ ಅಂತ ಹೇಳಿ ತಿಂಡಿ ಎಲ್ಲ ರೆಡಿ ಮಾಡಿದ್ರು. ಆದರೆ ನಮ್ಮ ಮನೆಯವರು ಇಲ್ಲ, ಕೆಲಸ ಮುಗಿಸಿ ಬರ್ತೀವಿ ಅಂತ ಹೇಳಿ ಮೇಲೆ ಕೆಲಸದವ್ರನ್ನ ಕರ್ಕೊಂಡು ಹೋದರು. ಗೊಬ್ಬರ ಹಾಕೋದಕ್ಕೆ ಬಕೆಟ್ ಕೊಟ್ಟೆ, ಅದು ದೊಡ್ಡ ಆಗುತ್ತೆ ಅಂತ ಸಣ್ಣ ಬಕೆಟು ಒಯ್ದರು. ನಮ್ಮ ಎದುರುಗಡೆ ಮನೆ ಅನಿಶಾ ಅಂತ ಇದ್ದಾರೆ. ಅವ್ರು ನನ್ನ ವ್ಲಾಗ್ ನೋಡ್ತಾರೆ. ನಾವು ಊರಿಗೆ ಹೋಗ್ತೀನಿ ಅಂದ ತಕ್ಷಣ ಪಾಪ ನಿನ್ನೆ ಹೋಗಿ ಪಪ್ಪಾಯ ತಗೊಂಡು ಬಂದಿದ್ದಾರೆ. ಒಯ್ರಿ ಊರಿಗೆ ಅಂತ, ನನಗೊಂದು ಅಮ್ಮಗೊಂದು ಅಂತ. ಹಣ್ಣಾಗಿರೋದು ನೋಡಿ ತಗೊಬಂದು ಇವತ್ತು ಹೀಗೆ ಹೆಚ್ಚುತ್ತೀನಿ. ಇಲ್ಲಿ ಅಮ್ಮ ಗಿಡದಲ್ಲೂ ಆಗಿದ್ದಾವಂತೆ. ಅಮ್ಮ ತಿಂಡಿ ಇಡ್ಲಿ ಮಾಡಿದ್ದಾರೆ. ನಾನು ಕೆಲಸದವ್ರಿಗೆ ಟೀ ಗಿಡ ಕೇಳಿದ್ದೆ, ಟೀಗಿಟ್ಟಿದ್ರು. ನಾನು ಬಂದು ಸೋಸಿ ಕೊಟ್ಟೆ. ಟೈಮ್ ಬಂದು 8:45. 8:45 ಅಲ್ಲ, ಜಾಸ್ತಿ ಆಯಿತು. 9 ಗಂಟೆ. ತಿಂಡಿನೇ ತಿಂತೀರಾ ನೀವು? ತಿಂಡಿ ಕುಡ್ದು ಹೋಗ್ತೀರಾ? ಚಾರ್ಜ್ ಹಾಕೊಳ್ರಿ ಬೇಕಾದ್ರೆ. 8:46 ನಾವು ಬಂದಾಗ 8:15 ಆಗಿತ್ತು. ಹೋದರು ಗೊಬ್ಬರ ಹಾಕೋದಕ್ಕೆ. ಅವರೆಲ್ಲ ತಗೊಂಡು ಇವರಿಗೆ ತಿಂಡಿ ಕೊಟ್ಟರೆ ಅವ್ರು 10 ಗಂಟೆ ತಿಂಡಿಗೆ ಬರ್ತಾರೆ. ಮಿಕ್ಸಿ ಸೌಂಡ್ ಒಂಥರ ಆಯ್ತಲ್ಲ. ಎಂಥ ಸಾಂಬಾರಮ್ಮ? ನಮ್ಮಮ್ಮ ಬೀನ್ಸಿ ಅವರೆಕಾಯಿ ಅನ್ನೋದು. ನಾವು ಬೀನ್ಸ್ ಅಂತೀವಿ, ನಮ್ಮಮ್ಮ ಅವರೆಕಾಯಿ ಅನ್ನೋದು.
ಬಿಸಿಗಿಲ್ಲ ಬೇಡಪ್ಪ ಮತ್ತೆ ಅದಕ್ಕೆ ಅಲ್ಲ ಅವರಿಗೆ ಸರಿ ಇದಾಯ್ತಲ್ಲ ಟೀಗಲ್ರಿ ಬಿಸಿ ಇಡ್ಲಿ. ನಾನು ಬರೋಷ್ಟೊತ್ತಿಗೆ ಅಮ್ಮ ಇಡ್ಲಿ ಮತ್ತು ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಟಿದ್ದರು. ಚಟ್ನಿ ಒಂದು ಮಿಕ್ಸಿ ಮಾಡಿರಲಿಲ್ಲ, ಈಗ ಅವರು ಚಟ್ನಿನೂ ಮಿಕ್ಸಿ ಮಾಡಿದ್ರು. ನಮ್ಮ ಮನೆಯವರು ಮೇಲೆ ಹೋಗಲಿಲ್ಲ, ತಿಂಡಿ ಎಲ್ಲ ತಿಂದೇ ಹೋಗ್ತೀನಿ ಅಂತ. ಟೈಮ್ 8:45 ಆಗಿತ್ತಲ್ಲ, ಹಾಗಾಗಿ ಅವರು ತಿಂಡಿ ತಿಂತಾಯಿದ್ದಾರೆ, ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ. ಅಮ್ಮನ ಕರೆದೆ, ಅವರಿಲ್ಲ ನಾನು ಸ್ವಲ್ಪ ಲೇಟಾಗಿ ತಿಂಡಿ ತಿಂತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ತಿಂಡಿ ತಿಂತಾ ಇದ್ದೀವಿ. ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂದರೆ ಪಾತ್ರೆ ತೊಳಿತಾ ಇದ್ದಾರೆ. ಪಾತ್ರೆ ತೊಳೆದೇ ಆಗಿರಲಿಲ್ಲ ಅಂತೆ. ನಾನು ಬಂದಾಗೆಲ್ಲ ಪಾತ್ರೆ ತೊಳಿತೀನಲ್ಲ, ಹೇಳ್ತೀನಲ್ವ ಅಮ್ಮಂಗೆ, ಅಂದರೆ ನಾನು ಬರೋ ತನಕ ಪಾತ್ರೆ ಇಟ್ಟಿರ್ತಾರೆ ಅಂತ. ಅದಕ್ಕೆ ನೀನು ಪದೇ ಪದೇ ಹಂಗೆ ಹೇಳ್ತೀಯ, ಅದಕ್ಕೆ ನಾನು ಪಾತ್ರೆ ತೊಳಿತೀನಿ ಅಂತ ಅವರು ಪಾತ್ರೆ ತೊಳಿತಾ ಇದ್ದರು. ಆಮೇಲೆ ಇಲ್ಲ ನಾನು ತೊಳಿತೀನಿ ಪಾತ್ರೆನ ಅಂತ ಹೇಳಿದೆ. ಮತ್ತು ಅಮ್ಮನಿಗೆ ಕಾಲಿಗೆ ಇದು ಏನದು ತಂತಿ ಉಕ್ಸ್ಕೊಂಡಿದ್ರಂತೆ. ಅವರು ಬರೀ ಕಾಲಲ್ಲೇ ಓಡಾಡ್ತಾರೆ. ಬರೀ ಕಾಲು ಅಂತಲ್ಲ, ಇಲ್ಲಿ ಎಲ್ಲಿ ಬೇಕಲ್ಲಿ ಬೇಲಿಗೆ ಎಲ್ಲಿ ಬೇಕಲ್ಲಿ ತಂತಿ ಆಗಿರುತ್ತಾ, ಅದು ಕಾಲಿಗೇನೋ ಹೊಗ್ಸ್ಕೊಂಡಿದ್ರಂತೆ. ಅದಕ್ಕೆ ನಾನು ಒಂಚೂರು ಹೊಸಬಳೆಗೆ ಹೋಗಿ TT ಇಂಜೆಕ್ಷನ್ ತೊಗೊಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮನೆಯವರು ಹಂಗಾರೆ 10 ಗಂಟೆಗೆ ಹೋಗೋಣ, ತಿಂಡಿಗೆ ಹುಡುಗರನ್ನ ಕರ್ಕೊಂಡು ಬರ್ತೀನಲ್ಲ, ತಿಂಡಿ ಕೊಟ್ಟು ಅವರು ಮೇಲೆ ಹೋಗ್ತಾರೆ, ನಾನು ನಿಮ್ಮನ್ನ ಇಂಜೆಕ್ಷನ್ ಕೊಟ್ಟು ಕೊಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಅಮ್ಮ ಒಂದು ಸ್ವಲ್ಪ ಪಾತ್ರೆ ತೊಳೆದಿದ್ರು. ಈಗ ಸುಮಾರು ಪಾತ್ರೆಗಳಿತ್ತು, ಅದನ್ನು ಕೂಡ ನಾನೀಗ ತೊಳಿತಾ ಇದ್ದೀನಿ. ಊರಲ್ಲಿ ಸುಮಾರು ಪಾತ್ರೆಗಳಾಗುತ್ತೆ. ಮತ್ತು ಕೆಲಸದವರೆಲ್ಲ ಊಟ ತಿಂಡಿಗೆಲ್ಲ ಇದ್ದರೆ ಪಾತ್ರೆಗಳಂತೂ ಆಗೇ ಆಗುತ್ತೆ. ಇಲ್ಲ ಅಂದ್ರೂ ನಮ್ಮ ಅಮ್ಮನ ಮನೇಲಿ ಪಾತ್ರೆಗಳು ಸ್ವಲ್ಪ ಜಾಸ್ತಿನೇ. ಹೇಳಿದ್ರೆ ಎಮ್ಮೆ ಎಲ್ಲ ಇರುತ್ತೆ ಅಲ್ವಾ, ಹಾಲಿನ ಪಾತ್ರೆನೇ ಜಾಸ್ತಿ ಇರುತ್ತೆ, ಅದು ಕೂಡ ಹೌದು. ಹಾಗೆ ಬಂದೊಳ್ಳೆ ನಾನು ಒಲೆಗೆ ಬೆಂಕಿ ಹಾಕಿದ್ದೆ. ನಮ್ಮಮ್ಮ ಹಾಕೋದೇ ಇಲ್ಲ, ಅವರು ತಣ್ಣೀರಲ್ಲೇ ಸ್ನಾನ ಮಾಡ್ತಾರಂತೆ. ನಾನು ಮಾತ್ರ ಬಂದೊಳ್ಳೆ ಫಸ್ಟು ಬೆಂಕಿನ ಹಾಕಿದೆ. ಆದರೆ ನಮ್ಮ ಮನೇಲೇ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ. ಹೆಚ್ಚಿಡ್ಲಾ? ಒಪ್ಪಳೆ ಹಣ್ಣೆಲ್ಲ ಹೆಚ್ಚಿ ಇಟ್ಟೆ ನಾನು. ಅದು ಸ್ವಲ್ಪ ಹಣ್ಣಾಗಿಬಿಟ್ಟಿತ್ತು, ಯಾವ ಬದಿ ಜಾಸ್ತಿ ಹಣ್ಣಾಗಿದೆಯೋ ಆ ಕಡೆನೇ ಹೆಚ್ಚಿ ಇಟ್ಟೆ. ಹಾಗೆ ಕೆಲಸದವರಿಗೆ ತಿಂಡಿ ಕೊಡಬೇಕಲ್ವ, ಅದಕ್ಕೆ ಬಾಳೆಲೆ ಕೊಯ್ಯೋಣ ಅಂತ ಬಂದಿದ್ದೀನಿ. ಮೇಲ್ಗಡೆ ತೋಟದಲ್ಲಿ ಬಾಳೆ ಎಲೆನೇ ಇಲ್ಲ, ಇಲ್ಲೇ ಜಾಸ್ತಿ ಇರ್ತಾಯಿತ್ತು, ಯಾಕೋ ಗೊತ್ತಿಲ್ಲ, ಇಲ್ಲೂ ಕೂಡ ಇಲ್ಲ. ಕೊನೆಗೆ ಕಾಯಕ್ಕೆ ಹಾಕ್ತೀನಿ ತಗ. ಟೈಮ್ ಬಂದು 10:15 ಆಯಿತು. ಅವರು ಕೆಲಸ ಎಲ್ಲ ತಿಂದು ಹೋದರು. ನಮ್ಮನೆ ಅಮ್ಮಗೆ ನಿನ್ನೆ ಅಲ್ಲಿ ಹೂವಿನ ಗಿಡದ ಹತ್ರ ಕಾಲಿಗೆ ಒಂದು ಇದು ಏನದು, ನಂಗೆ ಕಣ್ಣು ಯಾಕೋ ತಲೆ ಒಂಥರ ತಿರುಗ್ದಂಗೆ ಅನ್ನಿಸ್ತಾಯಿತ್ತು. ನಾನು ಇಲ್ಲಿ ಬಂದು ಇದನ್ನು ಯೂಟ್ಯೂಬ್ದು ತಮ್ನೇಲೆಲ್ಲ ಕ್ರಿಯೇಟ್ ಮಾಡಿದ್ನ, ಅದು ಇಲ್ಲಿ ನೆಟ್ವರ್ಕ್ ಬೇರೆ ಸಿಗ್ತಾ ಇಲ್ವಾ, ಬರೀ ಅದನ್ನೇ ನೋಡ್ತಾ ಇದ್ದೆ.
ಅದಕ್ಕೆ ಒಂಥರ ಅದು ನೋಡೋದು ಬಿಟ್ಟ ಮೇಲೆ ಕಣ್ಣೆಲ್ಲ ಒಂಥರ ಅನ್ಸೋಕ್ಕೆ ಶುರುವಾಯಿತು. ಅಮ್ಮಂಗೆ ತಂತಿ ಖಾಲಿ ಚುಚ್ಚಿತ್ತಂತೆ, ಅದಕ್ಕೆ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಕೊಡ್ಸ್ಕೊಬರೋಣ ಅಂತ ಹೇಳಿ ಹೋದರು. ಹೊಸಬಾಳೆಲಿದೆ ಗೌರ್ಮೆಂಟ್ ಹಾಸ್ಪಿಟ್ಲು, ಇಲ್ಲಾಂದರೆ ಸೊರಬ ಹೋಗಬೇಕು, ಇಲ್ಲ ಸಾಗರ ಹೋಗಬೇಕು, ಇಲ್ಲ ಮಾಸೂರು ಹೋಗಬೇಕು. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಚೆನ್ನಾಗಿದೆ, ಹಾಗಾಗಿ ಅಲ್ಲೇ ಹೋಗಿ ಕೊಡ್ಸ್ಕೊಂಬರೋಣ ಅಂತ ಹೇಳಿ ಹೋದರು. ನಮ್ಮ ಮನೆಯವರು ಅಮ್ಮನ ಕರ್ಕೊಂಡು ಹೋದರು. ಅದು 10:30 ಆಯಿತು. ಕೆಲಸದವ್ರಿಗೆ ತಿಂಡಿ ಕೊಟ್ಟರು, ನಾನೆಲ್ಲ ರೆಡಿ ಮಾಡಿಕೊಟ್ಟೆ, ಅವ್ರು ತಿಂಡಿ ಕೊಟ್ಟರು, ನಾನು ಹಾಗೆ ಟೀ ಮಾಡಿಕೊಟ್ಟೆ. ಮನೆ ಹತ್ರನೂ ಕೆಲಸಕ್ಕೆ ಬಂದಿದ್ದಾರೆ 3 ಜನ. ಅವತ್ತು ಬಂದಾಗ ಕಲ್ಲು ಕೀಳಿಸಿ ಇಟ್ಟಿದ್ವಿ, ಅದನ್ನು ಹಾಕೋದಕ್ಕೆ ಅಂತ ಬಂದಿದ್ದಾರೆ ಕೊಟ್ಟಿಗೆ ಮನೆಗೆ. ಇವರೇನು ಊಟ ನಾವು ಮಾಡೋದಿಲ್ಲ ಅಂತ ಹೇಳಿದ್ರು. ಕೆಲಸನೂ ಮುಗಿತಾ ಬಂತು, ತುಂಬ ಏನು ಕೆಲಸ ಇಲ್ಲಂತೆ. ತಿಂಡಿ ತಿಂತನೂ ಲೇಟ್ ಆಗಿತ್ತಲ್ಲ, ಹಾಗಾಗಿ ಅಡುಗೆ ಏನು ಮಾಡಬೇಡಿ, ನಾವು ಊಟ ಮಾಡಲ್ಲ ಅಂತ ಹೇಳಿದ್ರು ಹುಡುಗರು. ನಮ್ಮ ಮನೆಯವರು ಇವತ್ತು ನಾನು ಹೋಗಲ್ಲ, ಇಲ್ಲೇ ಉಳಿತೀನಿ, ನಾನೇ ಒಂದಿನ ಉಳ್ಕೊಂಡು ನಾಳೆ ಬರ್ತೀನಿ ಅಂತ ಅಂದೆ. ಹಾಗಾಗಿ ಇವತ್ತೊಂದಿನ ಇಲ್ಲೇ ನಾನು ಉಳಿದ್ಬಿಟ್ಟು ನಾಳೆ ಬಸ್ಸಿಗೆ ಹೋಗ್ತೀನಿ ಸಂಜೆ ಕಡೆ. ಮಳೆ ಸ್ವಲ್ಪ ಬರೋದು ಹೋಗೋದು ಆಗ್ತಾಯಿದೆ. ನಾನು ಇಲ್ಲಿ ಬಂದಮೇಲೆ ಮಳೆ ವಾತಾವರಣ ನೋಡಿದ್ದು. ನಮ್ಮೂರಲ್ಲೆಲ್ಲ ಇಷ್ಟು ಮಳೆ ವಾತಾವರಣನೇ ಇಲ್ಲ. ಒಂಥರ ಅಂದರೆ ಬೆಳಗ್ಗೆ ಇತ್ತು, ನಾನು ತೋರಿಸ್ತಾ ಇಲ್ಲ ವೀಡಿಯೋದಲ್ಲಿ, ಇವಾಗ ಅಷ್ಟೊಂದು ಇಲ್ಲ. ಅದೀಗ ಅಮ್ಮ ಬಂದು ನಾನು ಅನ್ನ ಮಾಡ್ತೀನಿ ಅಂತ ಹೇಳಿದ್ರು. ಸಾರು ಹೆಂಗಿದ್ರು ಇದೆ, ಮತ್ತು ಇವರು ಕೆಲಸದವ್ರು ಬರೋದು ಗೊತ್ತಿರಲಿಲ್ಲ. ಇವರು ಊಟಕ್ಕಿದ್ದರೆ ಏನಾದ್ರು ಒಂದು ಸಾರು ಮಾಡಬೇಕಾಗಿತ್ತು. ಹಾಗಾಗಿ ಬೇಡ ಸಾರೇನೋ ಅಂದೆ ನಾನು. ಇಡ್ಲಿನೂ ಇದ್ದಾವೆ, ಅವ್ರಿಗೆ ಒಂದ್ಸಲ ಇಡ್ಲಿ ಹಾಕಿ ಅನ್ನ ಊಟ ಹಾಕಿದ್ರೆ ಸಾಕಾಗುತ್ತೆ ಅಂತ. ಹೆಂಗಿದ್ರು ಮೊಸರು ಏನಾದರೂ ಇರುತ್ತೆ ಅಲ್ವಾ. ನಾನು ಸಂಪು ತಿಂಡಿ ತಿಂದಿದ್ದೀನಿ ಇವತ್ತು. ನನಗೂ ಊಟನೇ ಬೇಡ ಅನ್ನೋ ಥರ ಆಗಿದೆ. ಮಜ್ಜಿಗೆ ಕಡ್ದು ಇಟ್ಟಿದ್ದಾರೆ, ಕೊನೆಗೆ 12 ಗಂಟೆ ಅಷ್ಟೊತ್ತಿಗೆ ಒಂದು ಬೆಲ್ಲ ಮಜ್ಜಿಗೆ ಕುಡಿಬೇಕು. ನನಗೆ ಇಲ್ಲಿ ಊರಿಗೆ ಬಂದಾಗ ಅವಾಗ ತಾನೇ ಕಡ್ದಿರೋ ಮಜ್ಜಿಗೆಯಲ್ಲಿ ಮಜ್ಜಿಗೆಯಲ್ಲಿ ಬೆಲ್ಲ ಮಜ್ಜಿಗೆ ಕುಡಿಯೋಕ್ಕೆ ಇಷ್ಟ ಆಗುತ್ತೆ. ಅಮ್ಮ ಹಾಲು ಹೆಪ್ಪಾಕಿರಲಿಲ್ಲ, ಹಾಗಾಗಿ ಕೆನೆ ತೆಗೆದು ಹೋಗಮ್ಮ ಅಂತ ಅಂದೆ. ಅವ್ರದ್ದೆಲ್ಲ ಕೆಲಸ ಆಗಿತ್ತು. ಅಂದರೆ ಪಾತ್ರೆ ಬಂದಿತ್ತು ಅಷ್ಟೇ, ನಾನು ಬೈತೀನಿ ಅಂತ ಪಾತ್ರೆ ನೀ ತೊಳೆಯೋದು ಬೇಡ, ನೀನು ಹೇಳ್ತೀಯ ಬರೀ ಅಂತಿದ್ರ. ಹಾಲು ಕಾಯಕ್ಕಿಟ್ಟೆ ನಾನು. ಅಡುಗೆ ಮನೆಗೆ ಒಂದ್ಸಲ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಎಲ್ಲ ತೆಗೆದಿಟ್ಟೆ, ಒಂಚೂರು ಹಾಗೆ ಒಂದ್ಸಲ ಒರೆಸ್ಕೊಂಡ್ರೆ ಸರಿ ಆಗುತ್ತೆ. ಮೊಸರು ಹೆಪ್ಪು ಹಾಕಬೇಕು. ನಮ್ಮಲ್ಲಿ 2 ಹೊತ್ತು ಹಾಲು ಕೊಡುತ್ತಲ್ಲ, ಸರಿ ಒಂಚೂರು ಬಿಸಿಬೇಕು. ಒಂಚೂರು ಉಗುರು ಬೆಚ್ಚಗಾದ್ರೆ ಸಾಕು. ಸ್ವಲ್ಪ ಚಳಿ ಇದೆಯಲ್ಲ, ಹಾಗಾಗಿ ಒಂಚೂರು ಬಿಸಿ ಆಗಬೇಕು. ಇಲ್ಲ ಅಂದರೆ ಬೇಸಿಗೆಯಲ್ಲಾದರೆ ಒಂಚೂರು ಉಗುರು ಬೆಚ್ಚಗಾದ್ರೆ ಸಾಕು, ಚೆನ್ನಾಗಿ ಇದಾಗುತ್ತೆ. ಪಪ್ಪಾಯ ಹಣ್ಣು ತುಂಬಾ ಚೆನ್ನಾಗಿತ್ತು, ಎಲ್ಲರೂ ತಿಂದ್ವಿ. ನಾನು ಚೂರು ಉಳಿದಿದೆ. ಹಾಲು ಕಾಯಕ್ಕಿಟ್ಟಿದ್ದೀನಿ. ನಮ್ಮಮ್ಮ 2 ಸಲ ಹಾಲನ್ನ ಕಾಯಿಸ್ತಾರೆ. ನಮ್ಮಲ್ಲಿ 2 ಸಲ ಹೆಪ್ಪಾಕ್ತೀವಿ. ಅಂದರೆ ಈಗ ಬೆಳಗ್ಗೆ ಒಂದ್ಸಲ ಹೆಪ್ಪಾಕ್ತೀವಿ, ಸಂಜೆಗೆ. ರಾತ್ರಿ ಹೆಪ್ಪಾಕಿರೋದು ಮಧ್ಯಾಹ್ನಕ್ಕೆ. ಹಾಗೆ ನಮಗೆ ಅದು ಒಂಥರ ಸಿಹಿ ಮೊಸರು ತಿಂದು ನಮಗೆ ಅದೇ ಒಂಥರ ಅಭ್ಯಾಸ. ನಮ್ಮನೆಗೆ ಅಷ್ಟು ಇಷ್ಟ ಆಗಲ್ಲ. ಅವರು ಅಂದರೆ ಮಧ್ಯಾಹ್ನ ಹಾಕಿದ್ರೆ ರಾತ್ರಿ ತಿನ್ನಲ್ಲ. ಅವ್ರಿಗೆ ಸ್ವಲ್ಪ ಹುಳಿಯಾಗಿರ್ಬೇಕು ಮೊಸರು. ನನಗೆ ಹಂಗೆ ಒಂಥರ, ನಮಗೆ ಅದೊಂದು ಅಭ್ಯಾಸ. ಇವಾಗಿಲ್ಲ, ಇವಾಗ ಏನು ಕೊಟ್ಟರು ತಿಂತೀವಿ. ಇದರಲ್ಲೇ ಹೆಪ್ಪು ಹಾಕು ಅಂತ ಹೇಳಿ ಹೋಗಿದ್ದಾರೆ. ಹೆಪ್ಪಾಕಿ ಒಂಚೂರು ಮುಚ್ಚಿಟ್ರೆ, ಸ್ವಲ್ಪ ಅದ ಮೇಲೆ ಏನಾದರೂ ಭಾರವಾಗಿರೋದಿಟ್ಟರೆ ಚೆನ್ನಾಗಿ ಹೆಪ್ಪಾಗುತ್ತೆ. ನಾನು ಇವತ್ತೇ ಮೊಸರು ಬಿಸಿಲೆಲ್ಲ ಕೊಟ್ಟು ಕಳಿಸ್ತೀನಿ. ಆಮೇಲೆ ಅಮ್ಮಂಗೆ ಅಂದಿದ್ದೆ ನಾನು, ಅಕ್ಕಿ ಹಿಟ್ಟು ಮಾಡಿಸಿಡಮ್ಮ ಅಂತ ಅಂದಿದ್ದೆ. ಇಲ್ಲಿ ಅಕ್ಕಿ ಹಿಟ್ಟು ಚೆನ್ನಾಗಿ ಮಾಡ್ತಾರೆ. ಅಂದರೆ ನಮ್ಮಮ್ಮ ತುಂಬ ನುಣ್ಣಗೆ ಮಾಡಿಸಲ್ಲ, ಅವ್ನು ಸ್ವಲ್ಪ ರವೆ ಮಾಡಿಸ್ತಾರೆ, ತುಂಬನೂ ಅಲ್ಲ. ಅದೊಂಥರ ಹಿಟ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲೇ ಮಾಡಿಸಿಡಮ್ಮ ಅಂತ ಹೇಳಿದೆ. ನಿನ್ನೆ ಅಕ್ಕಿ ಕೊಟ್ಟಿದ್ದಾರಂತೆ ಮಾಡೋದಕ್ಕೆ. ಅದೇ ಹೋಗಿ ಕೇಳ್ಕೊಂಡು ಹಾಗೆ ಹೋಗ್ತೀನಿ ಅಂತಿದ್ರು. ನಾನು ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ. ನನಗೇನು ಕೆಲಸ ಇಲ್ಲ. ಪಾತ್ರೆನೂ ತೊಳೆದಾಯಿತು, ಎಲ್ಲರೂ ಆಯಿತು. ಇನ್ನು ಅಮ್ಮ ಬಂದರೆ ಕುಕ್ಕರಲ್ಲೇ ಅನ್ನಕ್ಕೆ ಇಡ್ತೀನಿ ಅಂದರು. ಅವರು ಇದ್ದರೆ ಬಸಿತಿದ್ರೇನೋ ಗೊತ್ತಿಲ್ಲ. ಹೀಗೆ ಇಷ್ಟ ಅಲ್ಲ, ನಾವು ಇಬ್ಬರು ಸೇರಿ 5 ಜನ ಆಗ್ತೀವಿ ಅಷ್ಟೇ. ಸ್ವಲ್ಪ ಮಾತ್ರ ಅನ್ನ ಮಾಡಮ್ಮ ಅಂದಿದ್ದೀನಿ. ನಮ್ಮ ಅಮ್ಮನ ಕೈ ನನಗೆ ಊರಲ್ಲಿ ವ್ಲಾಗ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಕಂಟೆಂಟ್ ಕೂಡ ಹಾಗೆ ಸಿಗುತ್ತೆ. ಮತ್ತು ನೀವೆಲ್ಲರೂ ನಾನು ಎಷ್ಟು ಇಷ್ಟಪಡ್ತೀನೋ ನನಗಿಂತ 10ರಷ್ಟು ನೀವು ಕೂಡ ಈ ಊರಿನ ವೀಡಿಯೋಗಳನ್ನ ನೋಡ್ತೀರಾ ಮತ್ತು ಇಷ್ಟಪಡ್ತೀರಾ. ಹಾಗಾಗಿ ನಾನು ಬಂದಾಗ ಸ್ವಲ್ಪ ಆದಷ್ಟು ಜಾಸ್ತಿ ವೀಡಿಯೋಗಳನ್ನ ಮಾಡ್ಕೊಳ್ಳೋಣ ಅಂತ ಈ ಸಲ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಒಂದು 2-3 ದಿನ ಅಥವಾ 3-4 ದಿನ ಕೂಡ ಆಗಬಹುದೇನೋ ಗೊತ್ತಿಲ್ಲ, ಎಷ್ಟೆಷ್ಟು ಆಗುತ್ತೆ ಅಂತ. ಒಂದು 15-20 ನಿಮಿಷದ ವೀಡಿಯೋನ ನಾನು ಹಾಕ್ತೀನಿ. ಹಾಗೆ ಅಡುಗೆ ಮನೆ ಕೂಡ ಎಲ್ಲ ಕ್ಲೀನ್ ಆಯಿತು. ಬಚ್ಚಲು ಬೆಂಕಿನೂ ಕೂಡ ನೋಡಿದೆ, ನೀರು ಕಾದಿತ್ತು. ಅಮ್ಮನೂ ಸ್ನಾನ ಮಾಡಿದ್ರು. ನಾನು ಸಂಜೆ ಕಡೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಬೆಂಕಿ ಹಾಕಿದ್ದೀನಿ. ನನಗೆ ಹಂಡೆ ಒಲೆ ನೀರು ಕಾಯುತ್ತಲ್ವ, ಅದು ಇಷ್ಟ ಆಗುತ್ತೆ. ಒಂಥರ ದಿಢೀರಂತ ನಾನು ಇವತ್ತು ಊರಿಗೆ ಬಂದಂಗಾಯಿತು. ಯಾವುದೇ ರೀತಿಯಾಗಿರೋ ಬರೋ ಪ್ಲ್ಯಾನ್ ಏನು ಇರಲಿಲ್ಲ.
ನೆನ್ನೆ ಸಂಜೆ ಡಿಸೈಡ್ ಮಾಡಿದ್ವಿ, ಹಾಗೆ ಬಂದ್ವಿ. ನಾನು ಕೂಡ ಅದೇ ಒಂದಿನ ಉಳಿದು ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿ ಬಂದಿದ್ದಾಗಿತ್ತು. ಈ ಹಳ್ಳಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ಇದರ ಕಂಟಿನ್ಯೂಯೇಷನ್ ವ್ಲಾಗ್ ನಾಳೆ ಬರುತ್ತೆ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.